ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇಲ್ಲಿ ನಾನು ಚಿಕನ್ ಲಿವರ್ ಪೆಪ್ಪರ್ ಫ್ರೈ ಮಾಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನಮಗೆ ಅನ್ನ ಮತ್ತು ತಿಳಿಸಾರು ರೊಟ್ಟಿಗೆ ತಿನ್ನಲಿಕ್ಕೂ ಕೂಡ ಒಳ್ಳೇದಾಗ್ತದೆ, ಹಾಗೆ ಕಡುಬು ಒಟ್ಟಿಗೆ ತಿನ್ನಲಿಕ್ಕೆ ಕೂಡ ಒಳ್ಳೇದಾಗ್ತದೆ. ನಾನಿಲ್ಲಿ ಕಡುಬು ಮಾಡಿದ್ದೇನೆ. ನೀವು ಕೂಡ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗೋಣ, ರೆಸಿಪಿ ನೋಡಿಕೊಂಡು ಬರೋಣ. ಚಿಕನ್ ಲಿವರ್ ಪೆಪ್ಪರ್ ಫ್ರೈಗೆ ಬೇಕಾಗುವ ಸಾಮಗ್ರಿಯನ್ನು ನೋಡಿಕೊಳ್ಳುವ. 1/4 kg ಚಿಕನ್ ಇದ್ದು ಪಲ್ಯಕಾಯಿ, 1/4 kg ಲಿವರ್, 2 ಈರುಳ್ಳಿ, ರುಚಿಗೆ ಉಪ್ಪು, 2 ಟೀ ಸ್ಪೂನು ಜೀರಿಗೆ ಮತ್ತು ಕೊತ್ತಂಬರಿ ಪೌಡ್ರು, 2 ಟೀ ಸ್ಪೂನ್ ಪೆಪ್ಪರ್ ಪೌಡ್ರು, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಕಾಯಿ ಮೆಣಸು, ಹುಳಿ, ಅರಶಿನ. ಇಲ್ಲಿ ಒಂದು ತವವನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ ಈಗ 2 ಟೇಬಲ್ ಸ್ಪೂನ್ನಷ್ಟು ಕೋಕೋನಟ್ ಆಯಿಲನ್ನು ಹಾಕ್ತಿದ್ದೇನೆ. ನೀವು ಯಾವುದೇ ಆಯಿಲ್ ಹಾಕ್ಬೋದು. ಎಣ್ಣೆಯನ್ನು ಚೆನ್ನಾಗಿ ಕಾಯಿಲಿ. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಕಟ್ ಮಾಡಿದ 2 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಫ್ರೈ ಮಾಡಿಕೊಳ್ಳುವ. ಇಲ್ಲಿ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು 2 ಕಟ್ ಮಾಡಿದ ಕಾಯಿ ಮೆಣಸನ್ನು ಕೂಡ ಹಾಕ್ತಿದ್ದೇನೆ. ಫ್ರೈ ಮಾಡಿಕೊಳ್ಳ. ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡಿಕೊಳ್ಳ. ಇವಾಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಆಯಿತು, ಪರಿಮಳ ಬರ್ತಾ ಉಂಟು. ಅಷ್ಟೊತ್ತಿಗೆ ನಾನೀಗ 1 ಕಟ್ ಮಾಡಿದ ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆ ಫ್ರೈ ಮಾಡಿಕೊಳ್ಳ. ಇವಾಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಲಿಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಜಾಸ್ತಿ ಬೇಡ, ಒಂದು ಸ್ವಲ್ಪ ಉಪ್ಪು ಹಾಕಿಕೊಳ್ಳುವ. ಇಲ್ಲಿ ಟೊಮೆಟೊ ನಮಗೆ ಪೂರ್ತಿ ಮೆತ್ತಗಾಗಬೇಕು, ಅಷ್ಟರ ತನಕ ನಾವಿಲ್ಲಿ ಫ್ರೈ ಮಾಡಿಕೊಳ್ಬೇಕು. ಇವಾಗ 1 ನಿಮಿಷ ಮುಚ್ಚಿಟ್ಟು ಟೊಮೆಟೊವನ್ನು ಬೇಯಿಸ್ಕೊಳ್ಳುವ. ನೋಡಿ, ಟೊಮೆಟೊ ಪೂರ್ತಿ ಚೆನ್ನಾಗಿ ಮೆತ್ತಗಾಗಿದೆ. ಅಷ್ಟೊತ್ತಿಗೀಗ ನಾವು ಈ ಚಿಕನ್ನ ಪಲ್ಯಕಾಯಿಯನ್ನು ಹಾಕಿಕೊಳ್ಳುವ. ಲಿವರ್ ಅಲ್ಲ ಇದು, ಎಂಥ ಗುಂಡುಕಾಯಿ, ಹಾರ್ಟ್ ಅದನ್ನೆಲ್ಲ ಹಾಕಿಕೊಳ್ಳುವ. ನೋಡಿ, ಹಾರ್ಟು, ಈ ಗುಂಡುಕಾಯಿ ಅಂತ ಹೇಳ್ತೇವಲ್ಲ ಅದನ್ನೆಲ್ಲ ಹಾಕಿಕೊಳ್ಳುವ. ಪಲ್ಯಕಾಯಿ ಅಂತ ಹೇಳ್ತೇವಲ್ಲ, ನೋಡಿ ಈ ಥರದ್ದು. ಇದನ್ನೀಗ ಮೊದಲಿಗೆ ಇದನ್ನು ಹಾಕಿಕೊಳ್ಳುವ. ಪಲ್ಯಕಾಯಿಯನ್ನು ಮೊದಲಿಗೆ ಕ್ಲೀನ್ ಮಾಡಿಕೊಳ್ಬೇಕು. ಚಾಕುವಿನ ಸಹಾಯದಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಕಟ್ ಮಾಡಿಕೊಳ್ಬೇಕು. ಇದರ ಜೊತೆಯಲ್ಲಿ 1/2 ಟೀ ಸ್ಪೂನಷ್ಟು ಅರಿಶಿನ ಪೌಡ್ರ್ ಕೂಡ ಹಾಕಿದೆ. ಹಾಗೆ ಉಪ್ಪು ಕೂಡ ಹಾಕಿದ್ದೇನೆ. ಸ್ವಲ್ಪ ಉಪ್ಪು, ಆವಾಗ ನಾವು ಟೊಮೆಟೊ ಬೇಯಿಸ್ಕೊಳ್ಳೋಕೆ ಉಪ್ಪು ಸ್ವಲ್ಪ ಹಾಕಿದ್ದೇವಲ್ಲ, ಈಗ ಒಂದು 1/2 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ. ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳ. ಇನ್ನು ಇದನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಬೇಯಿಸ್ಕೊಳ್ಳ. ಇವಾಗ 2 ನಿಮಿಷದ ನಂತರ ಮುಚ್ಚಳವನ್ನು ತೆಗೆದು ಒಮ್ಮೆ ಚೆನ್ನಾಗಿ ಇದನ್ನೊಮ್ಮೆ ಮಗುಚಿಕೊಳ್ಳ. ನಾವು ಲಿವರನ್ನು ಇವಾಗಲೇ ಹಾಕೋದು ಬೇಡ. ಇದೊಂದು ಈ ಪಲ್ಯಕಾಯಿ ಉಂಟಲ್ಲ, ಒಂದು 10 ನಿಮಿಷ ಬೇಯಲಿ. ಆನಂತರ ನಾವು ಲಿವರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಪಲ್ಯಕಾಯನ್ನು ಇನ್ನೊಂದು 10 ನಿಮಿಷ ನಾವೀಗ ಬೇಯಿಸ್ಕೊಳ್ಳ. ಇದಕ್ಕೆ ನಾನು ಒಂದು 1/2 ಗ್ಲಾಸ್ನಷ್ಟು ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ 10 ನಿಮಿಷ ನಾನು ಈ ಪಲ್ಯಕಾಯನ್ನು ಬೇಯಿಸ್ಕೊಂಡಿದ್ದೇನೆ. ಇದಕ್ಕೆ ನಾನು 1 ದೊಡ್ಡ ಗ್ಲಾಸ್ ನೀರು ಹಾಕಿದ್ದೇನೆ. ಪುನಃ ನಾನು 1/2 ಗ್ಲಾಸ್ ನೀರು ಜಾಸ್ತಿ ಹಾಕಿದ್ದೇನೆ. ನೋಡಿ, 10 ನಿಮಿಷ ಆಯ್ತಿದು ಬೇಯಿಸ್ಕೊಳ್ಳೋದು. ಇವಾಗ ನಾವು ಇದಕ್ಕೆ ಈ ಚಿಕನ್ ಲಿವರನ್ನು ಹಾಕಿಕೊಳ್ಳುವ. ಚಿಕನ್ ಲಿವರ್ ಬೇಗ ಬೇಯ್ತದೆ. ನಾನು ಒಂದು 15 ನಿಮಿಷ ನಾವು ಇದರ ಜೊತೆಯಲ್ಲಿ ಹಾಕಿಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಬೆಂಕಿಯನ್ನು ಇನ್ನು ಸಿಮ್ಮಲ್ಲೆಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ಬಿಸಿನೀರನ್ನು ಸೇರಿಸಿಕೊಂಡ್ರೆ ಆಯಿತು. ನೋಡಿ, ಇನ್ನು ಇದನ್ನು ನಾವು ಒಂದು ಮುಚ್ಚಳ ಮುಚ್ಚಿ 15 ನಿಮಿಷ ಬೇಯಿಸ್ಕೊಳ್ಳುವ. ಇಲ್ಲಿ ನೋಡಿ 15 ನಿಮಿಷದ ನಂತರ
ನಮ್ಮ ಲಿವರ್ ಕೂಡ ಚೆನ್ನಾಗಿ ಬೆಂದಿರ್ಬೋದು ನೋಡಿ. 15 ನಿಮಿಷ ನಂತರ ಲಿವರ್ ಕೂಡ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಟೋಟಲಿ ಒಂದು 200 ml ನಷ್ಟು ನೀರು ಹಾಕಿ ಬೇಯಿಸಿಕೊಂಡಿದ್ದೇನೆ ನೋಡಿ. ಇದರಿಂದ ಎಣ್ಣೆ ಕೂಡ ಈಗ ಬಿಡ್ತಾ ಉಂಟು. ಇಲ್ಲಿ ನಾನು ಹುಳಿ ಹಾಕ್ತಿದ್ದೇನೆ, ಹುಳಿ. ನಿಮ್ಮ ಹತ್ರ ಹುಳಿ ಇಲ್ಲದಿದ್ದರೆ ಹುಣಸೆ ರಸ ಕೂಡ ಹಾಕ್ಬೋದು, ಇಲ್ಲದಿದ್ದರೆ ಲೆಮನ್ ಕೂಡ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೋಡಿ. ನಾವು ಹಾಕಿದ ನೀರೆಲ್ಲ ಡ್ರೈ ಆಗಿದೆ, ಎಣ್ಣೆ ಎಲ್ಲ ಸೈಡಿಂದ ಬಿಟ್ಟುಕೊಂಡು ಬರ್ತಾ ಉಂಟು. ಈಗ ನಾನು ಇದಕ್ಕೆ 2 ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡ್ರು, ಇದು ಹುಡಿ ಮಾಡಿದ ಪೆಪ್ಪರ್ ಪೌಡ್ರು. ಒಂದು ಸ್ವಲ್ಪ ಬಾಕಿ ಮಾಡಿದ್ದೇನೆ, ಒಂದೂವರೆ ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ದೇನೆ. ಬೇಕು ಅಂತಿದ್ರೆ ಮಾತ್ರ ಹಾಕಿಕೊಳ್ಳುವ. ಅಂದರೆ ನಾವು 2 ಕಾಯಿ ಮೆಣಸನ್ನು ಕೂಡ ಹಾಕಿದ್ದೇವಲ್ಲ, ಕಾಯಿ ಮೆಣಸು. ಇವಾಗ ಇದಕ್ಕೆ 2 ಟೀ ಸ್ಪೂನ್ನಷ್ಟು ಧನಿಯಾ ಮತ್ತು ಜೀರಾ ಪೌಡ್ರು. ಧನಿಯಾ ಮತ್ತು ಜೀರಾ ಪೌಡ್ರನ್ನು 2 ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ನಾನು ಹುರಿದು ಇಟ್ಕೊಳ್ತೇನೆ. ಆವಾಗಲೇ ಆ ಪೌಡ್ರನ್ನೇ ಹಾಕ್ತಿದ್ದೇನೆ. ನೀವು ಬೇಕು ಅಂತಿದ್ರೆ 1.5 ಟೀ ಸ್ಪೂನಷ್ಟು ಧನಿಯಾ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡ್ರನ್ನು ಆ್ಯಡ್ ಮಾಡ್ಬೋದು ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹಾಗೆ ಇದರ ಟೇಸ್ಟನ್ನು ಕೂಡ ನೋಡಿಕೊಳ್ಳಿ ನೋಡಿ. ಇದು ಪೂರ್ತಿ ಈಗ ಡ್ರೈ ಆಗಿದೆ ನೋಡಿ. ನಿಮಗೆ ಗೊತ್ತಾಗ್ಬೋದು ನೋಡಿ, ಪೂರ್ತಿ ಡ್ರೈ ಆಗಿದೆ ಇದು. ಇದನ್ನು ನಮಗೆ ತಿಳಿಸಾರು ಮತ್ತು ಅನ್ನದ ಜೊತೆ ಇದನ್ನು ಸೇರಿಸಿಕೊಂಡು ಊಟ ಮಾಡಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ ನೋಡಿ. ಇಷ್ಟು ಸಾಕು, ಜಾಸ್ತಿ ಇನ್ನು ಇದನ್ನು ನಾವು ಬೇಯಿಸ್ಕೊಳ್ಳಿಕ್ಕಿಲ್ಲ. ಈಗ ಇಲ್ಲಿ ನಾನು ಸ್ಟವ್ ಆಫ್ ಮಾಡಿದ್ದೇನೆ. ಈಗ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳುವ. ಈಗ ನಮ್ಮ ಚಿಕನ್ ಲಿವರ್ ಪೆಪ್ಪರ್ ಫ್ರೈ ಕೂಡ ರೆಡಿಯಾಗಿದೆ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೋಫಿಯಾ ತೊಟ್ಟಿಲ ಮಗು ಬಂತು ನೋಡಿ. ಸೋಫಿ ಪ್ರೆಗ್ನೆಂಟ್ ಇರುವಾಗ ಯಾವಾಗಾದರೂ ಒಂದೊಂದು ಸಲ ಬರ್ತಾ ಇತ್ತು ಮನೆಗೆ, ಮತ್ತು ಹೆಚ್ಚಲ್ಲಿ ಹೋಟೆಲಲ್ಲಿ ಇರ್ತಿತ್ತು. ಕೆಲವೊಂದು ಸಲ ಬರೋದು ನೆನಪಾಗುವಾಗ. ಹಾಗೆ ಇದು ಪ್ರೆಗ್ನೆಂಟ್ ಹಾಕೋ ಮೊನ್ನೊಂದು ದಿವಸ ಬಂತು. ಹಾಗೆ ನಾವು ಮನೆ ಒಳಗೆ ಬೇಡ, ಇನ್ನು ಶಿಶಿರಿಗೆ ಅಲರ್ಜಿ ಆಗ್ತದಲ್ಲ, ಹಾಗೆ ಹೊರಗೆ ಬಾಕ್ಸಲ್ಲಿ ಇಟ್ಟುಕೊಟ್ರೆ ಹೊರಗೆ ಬೇಡ ಅಂತ, ಅದಕ್ಕೆ ಒಳಗೆ ಹೋಗಬೇಕು ಅಂತ. ಹಾಗೆ ಕೋಪದಲ್ಲಿ ಹೋಯಿತು. ಸುಮಾರು ದಿವಸ ಬರಲೇ ಇಲ್ಲ. ಮತ್ತು ಒಂದು ದಿವಸ ಬಂತು, ನೋಡೋಕೆ ಹೊಟ್ಟೆ ಖಾಲಿ ಉಂಟು. ಇದು ಎಲ್ಲಿಯೋ ಮರಿ ಇಟ್ಟಿದೆ ಅಂತಾಯಿತು. ಹಾಗಾದರೆ ಮರಿನೂ ಸಿಗಲಿಕ್ಕೆ ಎಲ್ಲಿ ಹೋದಾಗೆ ಅಂತ. ಇಲ್ಲಿ ಆದರೆ ನಾವು ಚೆನ್ನಾಗಿ ಜಾಗ್ರತೆಯಿಂದ ನೋಡ್ಕೊಳ್ತೀವಿ. ಎಲ್ಲರ ಗಂಡು ಬೆಕ್ಕು ಎಲ್ಲ ಬಂದರೆ ಇದನ್ನು ತಿಂತದೆ ಅಂತೆ. ಹಾಗೆ ಏನು ಬೆಕ್ಕಿನ ಮರಿ ಆಸೆಯನ್ನೇ ಬಿಟ್ಟಿದ್ದೆವು. ಆಗ ಒಂದು ದಿವಸ ಬಂತು. ಮತ್ತು ಆನಂತರ ಮರಿ ಇಟ್ಟಂತೆ ಯಾವಾಗಲೂ ಬರ್ತದೆ ಇಲ್ಲಿ ಬಂದು ಹಾಲು ಕುಡಿದು ಹೋಗೋದು. ಹಾಗೆ ಒಂದು ದಿವಸ ಸಾಯಂಕಾಲ ನೋಡೋಕೆ ಮರಿಯನ್ನು ಹುಡ್ಕೊಂಡು ಬಂದಿದ್ದೆ. ಮರಿಯನ್ನಂದರೆ ಇದಕ್ಕೆ ಬಾಯಿಯಲ್ಲಿ ಎತ್ತಿ ಆಚೆ ಈಚೆ ಕೊಂಡೋಗ್ಲಿಕ್ಕೆ ಗೊತ್ತಿಲ್ಲ. ಸುಮಾರು ದಿವಸ ಇಲ್ಲಿ ಒಂದು 4 ಸಲ ಏನೋ ಮರಿ ಇಟ್ಟಿತ್ತು. ಆನಂತರ ಸಹ ಅದು ಬಾಕ್ಸಿಂದ ಕೆಳಗೆ ಬಿದ್ದರೂ ಅದಕ್ಕೆ ಬಾಕ್ಸಿಗೆ ತೆಗೆದು ಹಾಕಲಿಕ್ಕೆ ಗೊತ್ತಿಲ್ಲ. ಬಾಯಲ್ಲಿ ಕಚ್ಚಿಕೊಂಡು ನಾವೇ ತೆಗೆದು ಹಾಕೋದು. ಇದುವೇ ಮೊದಲು ಹೋಗಿ ಬಾಕ್ಸಲ್ಲಿ ಕೂತ್ಕೊಳ್ಳೋದು. ಆನಂತರ ಮಯ ಅಂತ ಹೇಳೋದು, ಅಂದರೆ ಮರಿಗಳನ್ನು ಹಾಕಲಿಕ್ಕೆ. ಈಗ ಬಾಯಲ್ಲಿ ತೆಗಿಲಿಕ್ಕೆ ಗೊತ್ತಿಲ್ಲಲ್ಲ, ಅದೇ ರೀತಿ ನಾವೇ ಹಾಕ್ತಿದ್ದೆವು. ಅಂದರೆ ಬೆಕ್ಕುಗಳು ಒಂದು 7 ಕಡೆ ಜಾಗ ಚೇಂಜ್ ಮಾಡ್ತೇವೆ ಅಂತೆ ಮರಿಯನ್ನು ಬಾಯಲ್ಲಿ ತೆಗೆದು. ಇದಕ್ಕೆ ಬಾಯಲ್ಲಿ ತೆಗೆದು ಹಾಕ್ಲಿಕ್ಕೆ ಗೊತ್ತಿಲ್ಲ, ಯಾವ ರೀತಿ ಮಾಡಿ ಗೊತ್ತಿಲ್ಲ, ಯಾವ ರೀತಿ ಮರಿಗಳನ್ನು ತಂತು ಅಂತ. ಮತ್ತು ಇನ್ನೊಂದು ದಿವಸ ಮಧ್ಯಾಹ್ನ ಮರಿಯನ್ನು ಹುಡ್ಕೊಂಡು ಬಂದು ಕೆಳಗೆ ಇತ್ತು. ಮತ್ತು ನಮ್ಮ ಬಾಡಿಗೆ ಮನೆಯವರು ಅದನ್ನು ತಂದು ಕೊಟ್ಟರು. ಹಾಗೆ 2 ಮರಿ ಸಿಕ್ಕಿತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೋಫಿ ಹಾಗೆ ಫೋಟೋ ತೆಗೆ, ವಿಡಿಯೋ ಮಾಡೋಕೆ ಅದಕ್ಕೆ ಗೊತ್ತಾಗ್ತದೆ. ಸೋಫಿ ಈಗ ಇಲ್ಲಿ ನೋಡು. ಸೋಫಿ ಈಗ ಇಲ್ಲಿ ನೋಡ. ಏಯ್ ಫೋಸ್ ಕೊಡು ಸೋಫಿ, ಫೋಸ್ ಕೊಡು, ಕಣ್ಣು ಸೋಫಿ, ಫೋಸ್ ಕೊಡು ಈಗ. ಸೋಫಿ ಏಯ್ ಇಲ್ಲಿ ನೋಡ. ಏಯ್ ಇಲ್ಲಿ ನೋಡು, ನಗಡಂತೆ, ಕಣ್ಣು ಬಿಡು. ಬಬ್ಬಾ ಒಳಗಿಲ್ಲ ಬಾ, ಒಳಗಿಲ್ಲ, ಇಲ್ಲಿ ಬಾ. ಓಯ್ ನೋಡು ಅವರೆಷ್ಟು ಚಂದ ಪೋಸ್ ಕೊಟ್ಟಿದ್ದಾರೆ ನೋಡು. ಸೋಫಿ ನಿನ್ನ ಮಕ್ಕಳು. ಈಗ ಅಪ್ಪು ಕಿಟಿ
ಇದು ನೋಡಿ ಮಕ್ಕಳ ತೊಟ್ಟಿಲು.